ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್. ಸಂಪುಟ ಪುನರಚನೆ ಪಟ್ಟಿ ಹಿಡಿದು ಇವತ್ತು ಮತ್ತು ನಾಳೆ ದೆಹಲಿಗೆ ಸಿಎಂ ಭೇಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚಿಸಿ ಫೈನಲ್. ಸಂಪುಟ ಪುನರಚನೆ ಮಾಡೋಕೆ ಇದು ಸೂಕ್ತ ಸಮಯವಲ್ಲ. ಸಂಕ್ರಾಂತಿ ಬಳಿಕ ಸಂಪುಟ ಪುನರಚನೆ ಒಳ್ಳೆಯದು. ಹಲವು ಕಾರಣಗಳನ್ನು ನೀಡಿ ಹೈಕಮಾಂಡ್ಗೆ ಅಭಿಪ್ರಾಯ ತಿಳಿಸಿದ ಡಿಕೆ ಶಿವಕುಮಾರ್. ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರೀಯಾಧ್ಯಕ್ಷರ ಭೇಟಿ ಸಹಜ. ಈ ವೇಳೆ ಪಕ್ಷದ ವಿಚಾರ ಬಿಟ್ಟು ಬೇರೇನೂ ಚರ್ಚೆ ಆಗಿಲ್ಲ. ಖರ್ಗೆ ಭೇಟಿಯ ಬಗ್ಗೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ. ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಲಿರುವ ಸಿಎಂ ಸಿದ್ದರಾಮಯ್ಯ. ಕಬ್ಬಿಗೆ ಬೆಂಬಲ ಬೆಲೆ, ಸಕ್ಕರೆ ಎಂಎಸ್ಪಿ ದರ ಹೆಚ್ಚಳ ಸೇರಿ ರೈತರ ಸಮಸ್ಯೆ ಬಗೆಹರಿಸುವಂತೆ ಮನವಿ. ನಟಿಗೆ ಅರವಿಂದ್ ರೆಡ್ಡಿ ಲೈಂಗಿಕ ಕಿರುಕುಳ ಆರೋಪ. ಇಂದು ಠಾಣೆಗೆ ಹಾಜರಾಗಲಿರುವ ಉದ್ಯಮಿ. ಹಣಕಾಸು ನೆರವು, ಉಡುಗೊರೆ ಸಂಬಂಧ ದಾಖಲೆ ನೀಡುವ ಸಾಧ್ಯತೆ. ಸಂತ್ರಸ್ತ ನಟಿಗೂ ವಿಚಾರಣೆಗೆ ಪೊಲೀಸರ ಸಿದ್ಧತೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಿರುವ ಗೋವಿಂದರಾಜ್ ನಗರ ಪೊಲೀಸರು ತಮ್ಮ ಆರೋಪಕ್ಕೆ ಸಂಬಂಧಿಸಿ ಸಾಕ್ಷಿ ಕಲೆ ಹಾಕಲು ಸಜ್ಜು. ನಟಿಗೆ ಕಿರುಕುಳ ಕೇಸ್ನಲ್ಲಿ ಮತ್ತೊಬ್ಬ ನಟಿಯ ವಿರುದ್ಧವೂ ದೂರು. ಆರತಿ ಪಡುಬಿದ್ರೂರ್ ನೋಟಿಸ್ ಐಒಗೆ ಕೊಡಲಿರುವ ಪೊಲೀಸರು ಫಾಲೋ ಮಾಡಿ ಫೋಟೋಸ್ ತೆಗೆದು ಕಳಿಸಿರುವಂತಹ ಬಗ್ಗೆ ನಡೆಸಲಿದ್ದಾರೆ ವಿಚಾರಣೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಂಕಿತ ಉಗ್ರ ಜುಹಾದ್ ಹಮೀದ್ ಶಕೀಲ್ಗೆ ಎನ್ಐಎ ವಿಚಾರಣೆ. ಕೈನಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದ ಬಗ್ಗೆ ಪ್ರಶ್ನೆ. ನಾನು ಯಾರೊಂದಿಗೂ ಮಾತನಾಡಿಲ್ಲ, ಮೊಬೈಲ್ ಕೊಟ್ಟಿದ್ಯಾರೂ ಗೊತ್ತಿಲ್ಲ ಅಂತ ಹೇಳಿಕೆ. ಪ್ರೀತಿಯ ನೆಪದಲ್ಲಿ ಕಳ್ಳತನ ಮಾಡ್ತಿದ್ದ ಪ್ರೇಮಿಗಳು. ಡೇಟಿಂಗ್ ಆಪ್ ಮೂಲಕ ಪರಿಚಯ ಮಾಡಿಕೊಂಡು ಕೈಚಳಕ. ಸಾಲ ತೀರಿಸಲು ಕಳ್ಳತನಕ್ಕೆ ಇಳಿದಿದ್ದ ಜೋಡಿ ಅರೆಸ್ಟ್. ಸಿಎಂ ಸಿದ್ದರಾಮಯ್ಯರಿಂದ ಲೋಕಾರ್ಪಣೆಗೊಂಡಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಳಪೆ ಆರೋಪ. ಬಿಮ್ಸ್ ಟೈಲ್ಸ್ ಅಳವಡಿಕೆಯಲ್ಲಿ ಲೋ ಲೆವೆಲ್ ಕಾಮಗಾರಿ. ಲೋಕಾಯುಕ್ತಕ್ಕೆ ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಹಿಂಡಲ್ಗಿ ದೂರು. ಬೆಳಗಿನ ಜಾವ ಮೊಬೈಲ್ ಶಾಪ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. ಬಾಣಸವಾಡಿ ಬಳಿಯ ಜಯಂತಿ ಸರ್ಕಲ್ನಲ್ಲಿ ಅವಘಡ. ಯಾವುದೇ ಪ್ರಾಣಾಪಾಯವಾಗಿಲ್ಲ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿ. ಕೊಡಗಿನ ಬೆಟ್ಟಗುಡ್ಡಗಳ ನಡುವಿನ ಕಾಫಿ ತೋಟದ ಕಾರ್ ರೇಸಿಂಗ್ನಲ್ಲಿ ಅವಘಡ. ಜಿಪ್ಸಿಯೊಂದು ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಚಾಲಕ ಮತ್ತು ನ್ಯಾವಿಗೇಟರ್ ಪಾರು. ಮತ್ತೊಂದೆಡೆ ಕಾರು ಪಲ್ಟಿಯಾಗಿದ್ದು ಎಲ್ಲರೂ ಬಚಾವ್. ಇಂದಿನಿಂದ ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಿಷೆ. ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರ. 5 ಎತ್ತುಗಳಿಗೆ ಕಡಲೆಕಾಯಿ ಗಿಡ ತಿನ್ನಿಸಿ ಉದ್ಘಾಟನೆ. ಪ್ರತಿ ವರ್ಷ 3 ದಿನ ನಡೆಯುತ್ತಿದ್ದ ಜಾತ್ರೆ ಈ ಬಾರಿ 5 ದಿನಕ್ಕೆ ವಿಸ್ತರಣೆ. ಬಿಹಾರದಲ್ಲಿ ಸರ್ಕಾರ ರಚನೆಗೆ ಎನ್ಡಿಎ ಕಸರತ್ತು. ಇನ್ನರ್ಧ ಗಂಟೆಯಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಡೆಯಲಿದೆ ಮಹತ್ವದ ಮೀಟಿಂಗ್. ಶಾಸಕಾಂಗ ಸಭೆಯಲ್ಲಿ ನಾಯಕನ ನಿರ್ಧಾರ. ದೆಹಲಿ ಕೆಂಪುಕೋಟೆ ಬಳಿ ಭೀಕರ ಕಾರ್ ಸ್ಫೋಟ ಪ್ರಕರಣ ತನಿಖೆ ಚುರುಕು. ಇತ್ತ ಜಮ್ಮು ಕಾಶ್ಮೀರದ ನೌಗಾಂ ಪೊಲೀಸ್ ಠಾಣೆಯ ಆಕಸ್ಮಿಕ ಸ್ಫೋಟದ ಬಗ್ಗೆಯೂ ಪರಿಶೀಲನೆ. ಕೇಂದ್ರದ ಫಾರೆನ್ಸಿಕ್ ಸಿಬ್ಬಂದಿ ಭೇಟಿ ನೀಡಿ ತಲಾಶ್. ಇಂದಿನಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಂಡಲ ಯಾತ್ರೆ ಪ್ರಾರಂಭ. ಸಕಲ ಪೂಜಾ ವಿಧಿವಿಧಾನಗಳ ಮೂಲಕ ಈಗಾಗಲೇ ದೇಗುಲ ಓಪನ್. ಮೊದಲ ದಿನವೇ ಅಪಾರ ಸಂಖ್ಯೆಯಲ್ಲಿ ಭಕ್ತರ ಆಗಮನ. ಮತ್ತೆ ಡೈರೆಕ್ಟರ್ ಕ್ಯಾಪ್ ಧರಿಸಲು ಸಜ್ಜಾದ ಬುದ್ಧಿವಂತ. ಯುಐ ಸಿನಿಮಾದ ನಂತರ ಬೇರೆಯದ್ದೇ ಕಥೆಯೊಂದಿಗೆ ಕಂಬ್ಯಾಕ್ ಮಾಡೋದಕ್ಕೆ ಉಪೇಂದ್ರ ಚಿಂತನೆ. ಶೀಘ್ರವೇ ಅಧಿಕೃತ ಅನೌನ್ಸ್ಗೆ ತಯಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.